ನನ್ ಸೊತ್ತಾಗ ಉಳಕ್ಕೆ ಜಾಗ ಇಲ್ಬೇಕು ಸ್ವಾಮಿ. ಸರ್ಕಾರ ಇರು ಗೋಮಾಳನೆ ಕಿತ್ಕೊಳ್ಳುತ್ತೆ. ಮಳಿಲ್ಲ ಬೆಳಿಲ್ಲ ನಮಗ, ಪೊದೆಲ್ಲ ಒಣಗೋಗವ, ಪರಿಹಾರ ಇಲ್ಲ, ಏನ್ ಕೊಡಲ್ಲ, ಎಲ್ಲ ನಾಶ. ಈಗಿನ ಸರ್ಕಾರ ಇರುವುದು ಮಸಾಣನೆ ಕಿತ್ಕತ್ತದೆ. ದುಡ್ಡು ಎಲ್ಲಿ ತನಕ ಇರುತ್ತೆ ಸರ್? ಹೋಗಿ 2 ಕೋಟಿ ಕೊಡ್ತಾರೆ. ಆ ದುಡ್ಡು ಕೊಟ್ಟ ತಕ್ಷಣ ಮನುಷ್ಯನಿಗೆ ಈಗ ಅರ್ಧ ರಾತ್ರಿಯಲ್ಲಿ ಐಶ್ವರ್ಯ ಬಂದಾಗ ಹೆಂಗಾಗುತ್ತೆ ಹೇಳ್ರಿ? ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಅವನಿಗೆ. ಏನು ಮಾಡಕ್ಕಾಗಲ್ಲ ಸಾ. ಇರು ಕೂದಲ ತಲೆ ಬೋಳ್ಸ್ಕೊಂಡ್ರು ಎಣಿಸಕ್ಕಾಗಲ್ಲ ನಂದು. ಅದಕ್ಕೆ 37 ಜಿಲ್ಲೆಯಲ್ಲಿ 100 ಎಕರೆ ಜಮೀನ್ ತಗೊಳ್ಳಿ, ಒಂದೊಂದು ಕಾರ್ಖಾನೆ ಮಾಡಿ. ನಾನು ಬಿಡಿದ ಹೆಣ್ಮಗಳೇನೆ. ಇದು ಟೌನ್ಶಿಫ್ಟ್ 1.5 ವರ್ಷದಿಂದ ನಡೀತಾ ಇದೆ. ನಿನ್ನೆ ಮೊನ್ನೆದೆಲ್ಲ ಇಲ್ಲಿ ಶ್ರೀಮಂತರು ಯಾರಿಲ್ಲ, ಡಾಲರ್ಸ್ ಇರೋರು ಯಾರಿಲ್ಲ. ಎಲ್ಲ ಕುರಿ ಕೋಳಿ ನಾಯಿ ಮಡಿಕೊಂಡು ಒಂದು 10 ಗುಂಟೆ 20 ಗುಂಟೆ 1 ಎಕರೆ ಇರೋರು ಜಮೀನು ಇಟ್ಕೊಂಡು ಹಸು ಎಮ್ಮೆ ಇಟ್ಕೊಂಡು ಕೂಲಿ ಮಾಡಿಕೊಂಡು ಹೂವು ಕಿತ್ತು ಹೂವನ್ನ ಮಾರಿ ಸೊಪ್ಪನ್ ಕಿತ್ತು ಬೆಂಗಳೂರು ಕರ್ಕೊಂಡೋಗಿ ಮಾರಿ ಜೀವನ ಮಾಡುವಂತ ಹೆಣ್ಮಕ್ಳು ಶ್ರೀಮತಿಯರು ಜಾಸ್ತಿ ಇದ್ದಾರೆ. ಇವತ್ತು ಟೌನ್ಶಿಫ್ಟ್ ಇಲ್ಲಿ ಬಿಡದಿಲ್ಲೇ ಮಾಡ್ಬೇಕು ಅನ್ನೋದೇನು ಟಾರ್ಗೆಟ್ ಇದೆ. 32 ಜಿಲ್ಲೆ ಇದೆ ಕರ್ನಾಟಕದಲ್ಲಿ. 32 ಜಿಲ್ಲೆಯಲ್ಲಿ ಎಷ್ಟೆಷ್ಟು ಎಕರೆ ಜಮೀನಿದೆ, ಗೋಮಾಳ ಇದೆ, 1000 ಎಕರೆ, ಬೆಟ್ಟ ಗಡ್ಡ ಇದೆ. ನಿಮ್ ಸ್ವಂತ ಕೆಲ್ಸಕ್ಕೆ ಸ್ವಾಮಿ ಬೆಟ್ಟ ಗುಡ್ಡ ಹೊಡೆದಿ ರಿಸಲ್ಟ್ ಮಾಡ್ತೀರಾ? ರೈತನಿಗೋಸ್ಕರ ಭೂಮಿ ಕಿತ್ತು ನೀವು ಇಲ್ಲಿ ಏನೋ ಮಾಡ್ತೀನಿ ಬಿಲ್ಡರ್ಸ್ ಮಾಡ್ತೀನಿ ಅಂತ ಬಂದಿದ್ರಲ್ಲ. ನಂದು 20 ಗುಂಟೆ ಜಾಗ ಇದೆ, ನಾನು ಕೊಟ್ಕೊಡ್ತೀನಿ. ಇವತ್ತು 2 ಕೋಟಿನೇ ಕೊಡ್ಬೋದು. ನನ್ಗೆ 2 ಮಕ್ಕಳಿದೆ, 2 ಶರ್ಟ್ ಕಟ್ಕೋಬಹುದು. ನನ್ ಸೊತ್ತಾಗ ಉಳಕ್ಕೆ ಜಾಗ ಇಲ್ಬೇಕು ಸ್ವಾಮಿ. ಸರ್ಕಾರ ಇರು ಗೋಮಾಳನೆ ಕಿತ್ಕೊಳ್ಳುತ್ತೆ. ಈಗಿನ ಸರ್ಕಾರ ಇರುವುದು ಮಸಾಣನೆ ಕಿತ್ಕತ್ತದೆ. ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಮತ್ತೆ ನಾವು ರೈತರು ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಈಗ ಎಲ್ಲಿವರೆಗೂ ಹೋಗ್ತೀರಿ ಹಿಂಗೆ? ಊಟ ಮಾಡಿದ್ರಾ? ಆಯ್ತು, ನಾವು ಹೆಬ್ಬೆಟ್ನವ್ರು ಸಹ ಅಲ್ಲಿ ಹೋಗಿ ಮುಂದ್ಗಡೆ ಹೋಗಿರೋ ಹೆಬ್ಬೆಟ್ನವ್ರು ರೈತರಲ್ವಾ ನೀವು? ನಾವು ರೈತರಿ, ಆದ್ರೆ ನಾವು ಹೆಬ್ಬೆಟ್ನವ್ರಿ ರೈತರು ಹೆಬ್ಬೆಟ್ಟು ಅಂತ ಹೇಳ್ಬಾರ್ದಂಗೆ. ಮಳಿಲ್ಲ ಬೆಳಿಲ್ಲ ನಮಗ, ಪೊದೆಲ್ಲ ಒಣಗೋಗವ, ಪರಿಹಾರ ಇಲ್ಲ, ಏನ್ ಕೊಡಲ್ಲ, ಎಲ್ಲ ನಾಶ. ಎಲ್ಲಾಕ್ಲಿ ಸ್ವಾಮಿ? ಇದನ್ನ ಜಲ್ಡಾಸ್ವರಲ್ಲಂತೂ ತಗೊಂಡು ಬರ್ನು ಮಾಡಲ್ಲ, ದುಡ್ಡಿರು ಬರ್ನು ಮಾಡ್ತಾರೆ. ಬಡ ಮಕ್ಕಳನ್ನ ಯಾರನ್ನೂ ಬರ್ನು ಮಾಡಲ್ಲ. ಗುಂಡಿ ಎಲ್ಲಿ ತೆಗಿಸ್ತೀರಾ? ಇವತ್ತು ಟೌನ್ಶಿಫ್ಟ್ ಏನು ಬಿಡದಿಲ್ ಮಾಡ್ತಾ ಇದ್ದೀರಾ? ಯಾವ ಔಟ್ ಆಫ್ ಕಂಟ್ರಿನು ಲಕ್ಷ ಕೋಟಿ ಇருந்து ಬಂದು ಕೊಂಡ್ಕೋತಾನೆ ಸ್ವಾಮಿ. ಇಲ್ಲಿ ಯಾರು ಬಿಡದಿ ರಾಮನಗರ ಚನ್ನಪಣ್ಣದನ್ನು ಕೊಂಡ್ಕೊಳ್ಳಲ್ಲ. ನಾವು ನನ್ನ ಗಂಡ ವಾಚ್ಮ್ಯಾನ್ ಕೆಲಸ ಮಾಡಬೇಕು, ನನ್ನ ಜಮೀನು ಕೊಟ್ಬಿಟ್ರೆ ನಾನು ಹೋಗಿ ಬೇರೆಯವ್ರ ಮನೆ ಬೇರೆ ರಾಜ್ಯದವ್ರು ಬಂದು ವಾಸ ಮಾಡ್ತಾರೆ. ಅವ್ನು ದುಡ್ಡಿರೋನ್ ಬರ್ತಾನೆ, ಇಲ್ಲಿ ಕೊಂಡ್ಕೋತಾನೆ. ನಾನು ಜಮೀನು 2 ಕೋಟಿ ಕೊಡ್ತೀನಿ 1 ಎಕರೆ ಅಂತ ಇಟ್ಕೊಳ್ಳಿ. ನಾನು ಸೈಡ್ ತಗೊಳಕ್ ಬಂದಾಗ 2 ಕೋಟಿ ಹೇಳ್ತಿರೋ, ಬರೀ 30-40ಗೆ ಸ್ವಾಮಿ. ನಂದು 1 ಎಕರೆಗೆ 2.5 ಕೋಟಿ, ನಂದು ಒಂದು ಸೈಡ್ಗೆ 2 ಕೋಟಿ ಹೇಳ್ತೀರ. ನಾನು ಹೇಳ್ತಾ ಇರ್ಲಿ, ಇರು ಕೂದಲ ತಲೆ ಬೋಳ್ಸ್ಕೊಂಡ್ರು ಎಣಿಸಕ್ಕಾಗಲ್ಲ ನಂದು. ಅದಕ್ಕೆ 37 ಜಿಲ್ಲೆಯಲ್ಲಿ 100 ಎಕರೆ ಜಮೀನ್ ತಗೊಳ್ಳಿ, ಒಂದೊಂದು ಕಾರ್ಖಾನೆ ಮಾಡಿ. ಬಡ ಹೆಣ್ಣು ಮಕ್ಕಳಿಗೆ, ಬಡ ವಿದ್ಯಾವಂತರ ಮಕ್ಕಳಿಗೆ ಕೆಲಸ ಕೊಡಿ. ನನ್ನಂತ ನಿರುದ್ಯೋಗಿಗಳಿಗೆ ಗಾರ್ಮೆಂಟ್ಸ್ ಮಾಡಿ ಬಂದ್ ಗೇಯ್ತೀವಿ. ನೀವು ಈ ಕೆಲಸ ಮಾಡಬೇಡಿ. ರೈತ ನನ್ನ ಬೆನ್ನೆಲುಬು ಅಂತೀರಿ, ರೈತನ ಮೂಳೆನೇ ಮುರಿದಿರಿ. ರೈತ ಏನ್ರಿ ತಪ್ಪು ಮಾಡ್ದ ಸ್ವಾಮಿ? ನೀವೆಲ್ಲ ಬಡವನ ಮಕ್ಕಳೇ ಹೋಗಿರೋದು, ನೀವೆಲ್ಲ ರೈತನ ಮಕ್ಕಳೇ ಹೋಗಿರೋದು. ನೀವು ಪಾಕಿಸ್ತಾನರಲ್ಲ, ನೀವು ಬಿಹಾರಿಯರಲ್ಲ, ನೀವು ಲಂಡನ್ ಇರಾಕಿರಾನವರಲ್ಲ ಸ್ವಾಮಿ. ನಮ್ಮ ಹಿಂದೂಗಳೇನೆ. ಅದನ್ನ ಯೋಚನೆ ಮಾಡಿ ಸರ್ಕಾರ ಯಾರೊಬ್ಬಂದು ರೈತರಂತೆ ಸರ್ಕಾರ. ರೈತರು ಬೆಳೆದ್ರೆ ನಾವು ಅನ್ನ ತಿನ್ನೋದು. ಇವತ್ತು ನೀವು ಕೋಲಾರದಲ್ಲಿ ಮಾಡಿ ಸ್ವಾಮಿ, ಕೋಲಾರ ಇಲ್ಲ ಸ್ವಾಮಿ ಮಾಡಕ್ಕೆ. ಮಂಡ್ಯ ನಾಮಂಗಲ ಇದೆ ಮಾಡಿ ಸ್ವಾಮಿ, ಖಾಲಿ ಜಾಗ. ಕೋಲಾರ ಬೇಕಾದ್ರೆ ಬೆಳಗಾವಿಯಲ್ಲಿ ಇದೆ ಮಾಡಿ ಸ್ವಾಮಿ. ಇವತ್ತು ಮೈಸೂರಿನಲ್ಲಿ ಒಂದು 20-25 ವರ್ಷದಲ್ಲಿ ಟೌನ್ಶಿಪ್ ಮಾಡಿ ಇನ್ನೂ ಮುಂದುವರಿಲ್ಲ, ಹಂಗೆ ಪೆಂಡಿಂಗ್ ಇದೆ. ಏನು ಮಾಡಕ್ಕಾಗಲ್ಲ ಸಾ. ನೋಡಿ, ನೀವೇ ಸರ್ಕಾರ ರಚನೆ ಮಾಡಿದ್ರು. ಮತ್ತೆ ನಾವೇ ಮಾಡಿದ್ದು. ಈ ಮಾಡಿದ್ ಒಳ್ಳೇದ್ ಮಾಡ್ತಾರೆ, ಮಾಡಿದ್ರು ಕೆಟ್ಟದಾಗ ಹೋಯ್ತಲ್ಲ. ಈಗ ಈ ಬಿಡದಿ ಹೋರಾಟ ಮಾಡ್ತಾ ಇದ್ದೀರಲ್ಲ, ಇಷ್ಟೇ ಆಸಕ್ತಿಯನ್ನ ಉತ್ತರ ಕರ್ನಾಟಕಕ್ಕೂ ತೋರಿಸಿದ್ರೆ ಎಷ್ಟು ಅಭಿವೃದ್ಧಿ ಆಗೋದು ಅಂತ ಅನ್ಸುತ್ತೆ. ಈ ಸರ್ಕಾರ ಅಂದ್ರೆ ಇಲ್ಲಿ ಸಮಯ ವ್ಯರ್ಥ ಮಾಡ್ತಾ ಇದೆ. ಇಷ್ಟು ಜನರು ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ? ರೈತರಿಗೋಸ್ಕರ, ರೈತರ ಭೂಮಿಗೋಸ್ಕರ. ಯಾಕಂದ್ರೆ ಅದನ್ನೇ ನಂಬ್ಕೊಂಡು ಬದುಕ್ತಕ್ಕಂಥ ರೈತರು ಸುಮಾರು ಜನ ಇದ್ದಾರೆ ಇಲ್ಲಿ. ನೀವು ಈ ವಿಡಿಯೋ ಪೂರ್ತಿ ನೋಡಿದ್ರೆ ನೀವು ಅದ್ರಲ್ಲಿ ಗೊತ್ತಾಗುತ್ತೆ. ಹೆಚ್ಚಾಗಿ ನಾವು ಇಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳನ್ನ ನಾವು ಜಾಸ್ತಿ ಅಭಿಪ್ರಾಯ ತಗೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ ರೈತರ ಸಮಸ್ಯೆ ರೈತರನ್ನ ಕೇಳಬೇಕು ಅಂತ ಹೇಳಿ. ರಾಜಕೀಯವಾಗಿ ಅವ್ರು ರಾಜಕೀಯ ವ್ಯಕ್ತಿಗಳನ್ನ ಮಾತಾಡ್ಸಿದ್ರೆ ಹೆಚ್ಚಾಗಿ ಅವ್ರು ರಾಜಕೀಯವಾಗೇ ಮಾತಾಡ್ತಾರೆ. ಕಾಂಗ್ರೆಸ್ ಅಂತಾರೆ, ಇನ್ನೊಬ್ರು BJP ಅಂತಾರೆ, ಇನ್ನೊಬ್ರು JDS ಅಂತಾರೆ, ಅಥವಾ ಅವ್ರ ತಪ್ಪು ಇವ್ರ ತಪ್ಪು ಎಲ್ಲದನ್ನೂ ಕೂಡ ರಾಜಕೀಯವಾಗಿ ಹೋದಾಗ ಹೊಲಸಿದು.
ಸೊ ಹಾಗಾಗಿ ರೈತರನ್ನ ನಾವು ಕೇಳಬೇಕಿಲ್ಲ. ಹಾಗಾಗಿ ನಾವು ರೈತರ ಹತ್ರ ಹೋಗಿದ್ವಿ, ಅದನ್ನು ಕೂಡ ನೀವು ನೋಡಿರ್ತೀರ. ಎಲ್ಲರೂ ರೈತರು ಹೇಳೋದು ಒಂದೇ, ನೋಡಿ ಸರ್, ಇಲ್ಲಿ ನಾವು ಇದನ್ನೇ ನಂಬ್ಕೊಂಡು ಬದುಕ್ತಾ ಇದ್ದೀವಿ, ನಮಗೆ ದನ ಇದೆ, ನಾವು ಒಂದಿಷ್ಟು ಹಸುಗಳನ್ನು ಕಟ್ಕೊಂಡಿದ್ದೀವಿ, ಚೆನ್ನಾಗಿ ನೀರಾವರಿ ವ್ಯವಸ್ಥೆನೂ ಕೂಡ ಇಲ್ಲ, ಚೆನ್ನಾಗಿದೆ, ಇಲ್ಲಿ ಭಾಳ ನೆಮ್ಮದಿಯಿಂದ ಇದ್ದೀವಿ ನಾವು. ನಮಗೆ ಸರ್ಕಾರ ಇದನ್ನ ಒಕ್ಕಲೆಬ್ಬಿಸ್ತು ಅಂತ ಹೇಳಿದರೆ ನಾವು ಎಲ್ಲಿಗೆ ಹೋಗಬೇಕು? ದುಡ್ಡು ಎಲ್ಲಿ ತನಕ ಇರುತ್ತೆ ಸರ್? ಹೋಗಿ 2 ಕೋಟಿ ಕೊಡ್ತಾರೆ. ಆ ದುಡ್ಡು ಕೊಟ್ಟ ತಕ್ಷಣ ಮನುಷ್ಯನಿಗೆ ಈಗ ಅರ್ಧ ರಾತ್ರಿಯಲ್ಲಿ ಐಶ್ವರ್ಯ ಬಂದಾಗ ಹೆಂಗಾಗುತ್ತೆ ಹೇಳ್ರಿ? ಅಂದ್ರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅವನಿಗೆ. ಅದೇ ರೀತಿಯಾಗಿ ಹಣ ಬಂದಾಗ ಅವ್ನು ಎಲ್ಲೋ ಖರ್ಚು ಮಾಡ್ತಾನೆ, ಎಲ್ಲೋ ಹಾಳಾಗುತ್ತೆ. ಭೂಮಿ ಹಾಗಲ್ಲ, ನಮ್ಮ ಮಕ್ಕಳಿಗೆ ನಾವಿರೋವರೆಗೂ ಇರುತ್ತೆ, ನಮ್ಮ ಮಕ್ಕಳಿಗಿರುತ್ತೆ, ಮತ್ತೆ ಮುಂದೂ ಕೂಡ ಇರುತ್ತೆ. ಹಾಗಾಗಿ ಅವ್ರು ಹೇಳೋದೇನು ಅಂತ ಹೇಳಿದ್ರೆ, ಭೂಮಿ ನಮ್ಮ ಹಕ್ಕು, ಭೂಮಿಯನ್ನು ನಾವು ಬಿಟ್ಕೊಡೋದಿಲ್ಲ. ನೀವೇ ಯೋಚನೆ ಮಾಡಿ, ಭೂಮಿ ನಾವು ಈಗ ಕೊಟ್ಟರು ಅಂತ ಹೇಳಿದರೆ ಒಬ್ಬನು ಬರ್ತಾನೆ, ಅವ್ನು ರಿಯಲ್ ಎಸ್ಟೇಟ್ ಮಾಡ್ಬೋದು ಅಥವಾ ಇನ್ನೊಂದು ಅಪಾರ್ಟ್ಮೆಂಟ್ ಕಟ್ತಾನೆ, ಓಕೆ ಅದು ಹೋಯ್ತು. ಆದರೆ ಇಂಥ ಒಳ್ಳೆ ಜಾಗದಾಗ ಯಾಕ್ರಿ? ಇಂಥ ಸಸ್ಯ ಸಂಪತ್ತಿದೆ, ಇಂಥ ಮರಗಳಿದ್ದಾವೆ, ಲಕ್ಷಾಂತರ ಮರಗಳಿದ್ದಾವೆ. ಹಾಗಾಗಿ ಇಂಥ ಒಂದು ಜಾಗವನ್ನು ಆಯ್ಕೆ ಮಾಡ್ಕೊಂಡಿರೋದು ಮೊದಲನೇದಾಗಿ ತಪ್ಪು. ಬನ್ನಿ, ತುಮಕೂರು ಕಡೆ ಇದೆ, ಅಲ್ಲಿ ಇನ್ನೂ ಬೇರೆ ಬೇರೆ ಜಿಲ್ಲೆಗಳು ಡೆವಲಪ್ ಆಗ್ತವೆ. ಯಾಕಂದರೆ ಅಕ್ಕಪಕ್ಕದ ಜಿಲ್ಲೆಗಳಿಗೆಲ್ಲರಿಗೂ ಉದ್ಯೋಗ ಸೃಷ್ಟಿ ಆಗುತ್ತೆ. ಇಲ್ಲಿ ಮಾಡಿದ್ರು ಅಂದ್ರೆ ತಮಿಳ್ನಾಡವ್ರು ಬರ್ತಾರೆ, ಇಲ್ಲಿ ತಮಿಳ್ನಾಡು ಬಾರ್ಡ್ರ್ ಕಣ್ರಿ. ಇಲ್ಲಿ ಮಾಡಿದರೆ ಏನಾಗುತ್ತೆ, ಅಕ್ಕಪಕ್ಕದವ್ರು ಬಂದು ಇಲ್ಲಿ ಡೆವಲಪ್ ಆಗುತ್ತೆ. ಬೆಂಗಳೂರಲ್ಲಿ ಮೊದಲೇ ಎಲ್ಲರೂ ಕೂಡ ಕನ್ನಡಿಗರೇ ಇಲ್ದಂಗೆ ಆಗಿದೆ, ಇನ್ನು ಇಲ್ಲಿ ಮಾಡಿದ್ರು ಅಂದರೆ ಇನ್ನೂ ಕೂಡ ಹೆಚ್ಚು ಅವರೇ ತುಂಬ್ಕೊಂಡು ಹೋಗ್ತಾರೆ. ಸೊ ನಾವೇನೋ ಹೇಳೋದು ಅಂತ ಹೇಳಿದರೆ, ರೈತರ ಬೇಡಿಕೆನೂ ಇರೋದೇ, ಹೋಗಿ ಏನು ಇಲ್ಲದ ಜಾಗದಲ್ಲಿ ಮಾಡಿ, ಇಲ್ಲಿ ಎಲ್ಲ ಇದೆ, ಇದನ್ನು ಮರಗಳನ್ನು ಕಡಿದು ತೋಟಗಳನ್ನು ನಾಶ ಮಾಡಿ ಇದನ್ನು ಮಾಡೋ ಅವಶ್ಯಕತೆ ಇಲ್ಲ. ರೈತರನ್ನ ಒಕ್ಕಲೆಬ್ಸೋವಂಥ ಅವಶ್ಯಕತೆ ಇಲ್ಲ ಅಂತ ಹೇಳೋದು, ಅದು ಸತ್ಯ. ಇನ್ನೊಂದು, ಉತ್ತರ ಕರ್ನಾಟಕ ನೋಡಿ, ಈಗ ಇತ್ತೀಚೆಗೆ ಇದ್ರ ಜೊತೆಗೆ ಉತ್ತರ ಕರ್ನಾಟಕ ಬೇರೆ ಬೇಕು ಅಂತ ಹೇಳಿ ಅದು ಒಂದು ಕೂಡ ಮೆಲ್ಲಕ್ಕೆ ದಂಗೆ ಹೇಳ್ತಾ ಇದೆ. ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಸತ್ಯ. ಯಾಕೆ ಅಂತ ಹೇಳಿದರೆ, ಇಲ್ಲಿಗೆ ತೋರಿಸಿದಷ್ಟು ಆಸಕ್ತಿ ಅಲ್ಲಿ ತೋರಿಸಲ್ಲಲ್ರಿ. ಅಲ್ಲಿಂದ ಗೆದ್ದು ಬಂದು ಇಲ್ಲಿ ಸಚಿವರಾದಂಥವ್ರು ಕೂಡ ಅಲ್ಲಿ ಹೋಗೋದಿಲ್ಲ, ಹೋಗ್ತಾರೆ, ಮಜಾ ಮಾಡಿ ಬರ್ತಾರೆ ಅಷ್ಟೇ. ಇಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿದರೆ ಅಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು. ಹುಬ್ಬಳ್ಳಿ ಯಾವ ರೀತಿಯಾಗಿ ಮಾಡಿದ್ದಾರೆ ರೀ? ಹುಬ್ಬಳ್ಳಿಗೆ ಹೋಗಿದ್ದೀರಾ? ಒಂದ್ಸಲ ಹುಬ್ಬಳ್ಳಿಗೆ ಹೋಗಿ. ಛೋಟಾ ಬಾಂಬೆ ಅಂತಾರೆ, ಯಾವ ಛೋಟಾ ಬಾಂಬೆ ರೀ? ಅಲ್ಲಿ ಹುಬ್ಬಳ್ಳಿಯಲ್ಲಿ ನೀವು ಹೋದರೆ ಚೆನ್ನಮ್ಮ ಸರ್ಕಲ್ ನೋಡಿ, ಒಂದು 5 ವರ್ಷ ಆಯಿತು, ಅದು ಇನ್ನೂ ಕೂಡ ಆ ರಸ್ತೆನೇ ಆಗ್ತಾ ಇಲ್ಲ. ಇನ್ನು ಹುಬ್ಬಳ್ಳಿ ನೋಡಿದರೆ ಅದು ಕಿತ್ತು ಹೊಲಸು ಮಾಡಿಬಿಟ್ಟಿದ್ದಾರೆ. ಒಂದು ಸಿಟಿ ಯಾವುದು ಹೇಳಿ? ಆಯಿತು, ಒಂದು ಸಿಟಿ ಉತ್ತರ ಕರ್ನಾಟಕದಲ್ಲಿ ಒಂದೇ ಒಂದು ನಗರ ಕೂಡ ಡೆವಲಪ್ಮೆಂಟ್ ಆಗಿಲ್ಲ. ಅದ್ರ ಕಡೆ ಗಮನ ಕೊಡಿ ಸ್ವಲ್ಪ. ಯಾಕೆಂದ್ರೆ ಅಲ್ಲಿಯ ಜನರಿಗೆ ಉದ್ಯೋಗ ಸೃಷ್ಟಿ ಆಗೋಂಥದ್ದು ಮಾಡಿದ್ರೆ ಇನ್ನೂ ಡೆವಲಪ್ಮೆಂಟ್ ಆಗುತ್ತೆ. ಯಾಕೆ ಬೆಂಗಳೂರು ಓಕೆ, ಇದು ಒಂದು ಎಕನಾಮಿಕ್ ಹಬ್ ಆಯಿತು, ಆದರೆ ಇದಕ್ಕಿಂತ ಚೆನ್ನಾಗಿ ಬೇರೆ ಕಡೆ ಮಾಡಿದ್ರು ಕೂಡ ಹುಬ್ಬಳ್ಳಿ, ಧಾರವಾಡ ಮತ್ತು ಬೆಳಗಾವಿ, ಕಲಬುರಗಿ ಅಲ್ಲೆಲ್ಲ ಡೆವಲಪ್ಮೆಂಟ್ ಮಾಡಿ. ಇದೇ ಖರ್ಗೆ ಅವರೇ ಹೇಳ್ತಾರೆ, ಡೆವಲಪ್ಮೆಂಟ್ ಕಲಬುರಗಿಯನ್ನು ನಾವು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅಂತ. ಅಲ್ಲಿ ವರ್ಷ ಅನುದಾನ ಎಷ್ಟು ಹೋಗುತ್ತೆ ಕಣ್ರಿ? ಇಲ್ಲಿವರೆಗೂ ಡೆವಲಪ್ಮೆಂಟ್ ಆಗಿಲ್ಲ. ಅಲ್ಲಿ ಬಿಹಾರಕ್ಕಿಂತ ಕಡೆ ಇದೆ ಕಲಬುರಗಿ ಡಿಸ್ಟಿಕ್, ನೀವು ಸರಿಯಾಗಿ ನೋಡಬೇಕು. ಅಫ್ಜಲ್ಪುರ ಅಲ್ಲೆಲ್ಲ ಓಡಾಡಿದ್ರೆ ಗೊತ್ತಾಗುತ್ತೆ. ನಮ್ಮ ಚಾನಲಲ್ಲಿ ವೀಡಿಯೋಸ್ಗಳಿದೆ, ನಾವು ಅದನ್ನು ಮಾಡಿದ್ದೀವಿ, ಒಂದ್ಸಲ ನೋಡಿ. ಯಾವುದೇ ಸರ್ಕಾರ ಬರಲಿ, BJP ಬರಲಿ, ಕಾಂಗ್ರೆಸ್ ಬರಲಿ, ಎಲ್ಲರೂ ಹೇಳ್ತಾರೆ ಅಷ್ಟೇ. ಎಲ್ಲರೂ ಮತ್ತು ಇಲ್ಲಿಗೆ ಈಗ ಹೇಳ್ತಾ ಇದ್ದಾರೆ, ಇವರೇ ಅಪೋಸ್ ಮಾಡ್ತಾ ಇದ್ದಾರೆ ಈಗ, ನೀವು ಬೇರೆ ಕಡೆ ಡೆವಲಪ್ಮೆಂಟ್ ಮಾಡಿ ಅಥವಾ ಬೇರೆ ಕಡೆ ಮಾಡಿ ಅಂತ ಹೇಳಿ. ಇವರು ಕೂಡ ಅಧಿಕಾರಕ್ಕೆ ಬಂದರೆ ಅದನ್ನೇ ಮಾಡ್ತಾರೆ, ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಮಾಡಲ್ಲ. ಎಲ್ಲರೂ ಕೂಡ ಅವರೇ ಆಗಿದ್ದಾರೆ. ನಾವಿಲ್ಲಿ ಪಕ್ಷಾತೀತವಾಗಿ ಹೋರಾಡಬೇಕು. ಇಲ್ಲಿ ನಮ್ಮ ಹಕ್ಕನ್ನು ನಾವು ಪಡಿಬೇಕು, ನಮ್ಮ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿದರೆ ಪ್ರತಿಯೊಂದು ರಾಜ್ಯದಲ್ಲಿ, ಪ್ರತಿಯೊಂದು ಭಾಗದಲ್ಲೂ ಕೂಡ ಡೆವಲಪ್ಮೆಂಟ್ ಆಗಬೇಕು. ಇದೇ ಕಾವೇರಿ ವಿಷಯ ಬಂದಾಗ ಮೈಸೂರಿನಲ್ಲಷ್ಟು ಇಲ್ಲಿ ಹೋರಾಟ ಆದಷ್ಟು ಅದೇ ಮಹದಾಯಿ ಅಂತ ಬಂದಾಗ ಅಲ್ಲಿ ಹೋರಾಟ ಆಗೋದಿಲ್ಲ. ಯಾಕೆ ಸುಮ್ಮನೆ ಇರ್ತೀರಿ? ನಾ ಕೇಳೋದಿಷ್ಟೇ, ಅಂದರೆ ಹೋರಾಟ ಅಂದ ತಕ್ಷಣ ಯಾವುದೋ ಒಂದು ಭಾಗಕ್ಕೆ ಸೀಮಿತ ಆಗಬಾರ್ದು. ಒಂದು ಭಾಗಕ್ಕೆ ಸೀಮಿತ ಆಗಿ ಒಂದು ಭಾಗಕ್ಕೆ ಡೆವಲಪ್ಮೆಂಟ್ ಆಗೋದು ಕರ್ನಾಟಕ ಏಳಿಗೆ ಆಗೋದಿಲ್ಲ. ಹಾಗಾಗಿ ಸ್ನೇಹಿತರೆ, ಎಲ್ಲದಕ್ಕೂ ಕೂಡ ನಾವು ಆಯ್ಕೆ ಮಾಡೋಂಥ ವ್ಯಕ್ತಿಗಳು ಕೂಡ ಭಾಳ ಪ್ರಮುಖವಾಗಿರ್ತಾರೆ. ಇಲ್ಲಿ ದಯವಿಟ್ಟು ರಾಜಕೀಯವಾಗಿ ಬಿಟ್ಟು, ರಾಜಕೀಯದಿಂದ ಹೊರಗೆ ಬಂದು ಪ್ರತಿಯೊಬ್ಬರು ಯೋಚನೆ ಮಾಡಿ, ಅದಕ್ಕೆ ಏನು ಸಮಸ್ಯೆ, ಸರ್ಕಾರ ಇಲ್ಲಿ ಏನು ಮಾಡಿದರೆ ಸಮಸ್ಯೆ ಬಗೆಹರಿಬೋದು ಅಂತ ಹೇಳಿ ಅದನ್ನು ಬಗೆಹರಿಸ್ಬೇಕು. ಅದು ಒಂದಾಯಿತು. ಮತ್ತು ರೈತರ ಜೊತೆ ಸರಿಯಾಗಿ ಮಾತುಕತೆ ಮಾತಾಡಿಲ್ಲ. ಯಾಕೆ ಅಂತ ಹೇಳಿದರೆ, ಇಲ್ಲಿ ರೈತರು ಅವರಾಗೆ ಹೇಳಿದಾಗೆ, ಈಗ DK ಶಿವಕುಮಾರ್ ಅವರು 80% ಅಂತ ಹೇಳ್ತಾರೆ. ಇಲ್ಲಿಯ MLA ಅವರು ಬಾಲಕೃಷ್ಣ ಅವರು ಕೂಡ 70% ರೈತರು ಒಪ್ಕೊಂಡಿದ್ದಾರೆ ಅಂತ. ಆದ್ರೆ ಒಬ್ಬರು ಕೂಡ ಇಲ್ಲಿ ನಾವು ವಿಡಿಯೋ ಮಾಡಿದ್ರಲ್ಲಿ ಒಬ್ಬರು ಕೂಡ ಯಾರು ಕೂಡ ಹೇಳಿಲ್ಲ, ನಮ್ಮ ಬಂದು ಯಾರು ಕೂಡ ಇಲ್ಲಿವರೆಗೂ ಕಾಂಟ್ಯಾಕ್ಟೇ ಮಾಡಿಲ್ಲ ಅಂತ ಹೇಳಿ. ಸೊ ಆ ಒಂದು ಕಾರ್ಯ ಆಗಬೇಕು. ರೈತರನ್ನ ಕೇಳಬೇಕು, ಏನು ಸಮಸ್ಯೆ ಇದೆ, ಏನು ಮಾಡ್ಬೋದು ಅಂತ ಹೇಳಿ ಅವರ ಅಭಿಪ್ರಾಯವನ್ನು ತಿಳ್ಕೊಂಡು ಮಾಡಬೇಕು. ಇಲ್ಲಾಂದರೆ ಈ ರೀತಿಯಾಗಿ ಹೋರಾಟಗಳು ಆಗುತ್ತೆ, ಈ ರೀತಿಯಾಗಿ ಅವರ ಸಮಯ ವ್ಯರ್ಥ, ಎಲ್ಲದು ವ್ಯರ್ಥ. ಹೋರಾಟದಿಂದನೇ ಎಲ್ಲ ಆಗೋಂಗಿದ್ದಿದ್ರೆ ದೇಶದಲ್ಲಿ ಈ ರೀತಿಯಾಗಿ ಆಗ್ತಿರಲಿಲ್ಲ. ಸ್ವತಂತ್ರ ದಿನಾಚರಣೆ ಬಂತು, ಇನ್ನೊಂದು ವಾರದಲ್ಲಿ ಸ್ವತಂತ್ರ ದಿನಾಚರಣೆ ಬಂತು. ಇನ್ನೂ ಕೂಡ ಸ್ವತಂತ್ರ ಸಿಕ್ಕರೂ ಕೂಡ ಇನ್ನೂ ಜನ ಹೋರಾಡ್ತಾನೆ ಇದ್ದಾರೆ ನಮ್ಮ ಸಮಸ್ಯೆಗಳಿಗೆ. ಅದನ್ನು ಗಮನದಲ್ಲಿಟ್ಕೊಂಡು ಮುಂಚಿತವಾಗಿ ಎಲ್ಲರಿಗೂ ಕೂಡ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ವಿಚಾರ ಕ್ರಾಂತಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಂಥದ್ದೇ ವಿಡಿಯೋಗಳಿಗಾಗಿ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.